PCOS ಇರುವಾಗ 80% ಹೆಣ್ಣು ಮಕ್ಕಳಿಗೆ ಅವರ ದೇಹದ ತೂಕ ಹೆಚ್ಚುತ್ತಾನೆ ಹೋಗುತ್ತೆ. ಇದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗ್ತಾ ಇರುತ್ತೆ. ಆದರೆ ಇದರಲ್ಲಿ ಒಂದು ವಿಷವೃತ್ತ ಶುರುವಾಗುತ್ತೆ. ಏನಂತಂದರೆ, ನೀವು ಎಷ್ಟು ದಪ್ಪ ಆಗ್ತಾ ಹೋಗ್ತೀರಾ ಅಷ್ಟು ನಿಮ್ಮ ದೇಹದಲ್ಲಿರುವಂತಹ ಈ ಫ್ಯಾಟ್ ಸೆಲ್ಸ್ ಅಥವಾ ಕೊಬ್ಬಿನ ಜೀವಕೋಶಗಳು ಅವುಗಳೂ ಸಹ ತಮ್ಮದೇ ಆದಂತಹ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಫ್ಯಾಟ್ ಸೆಲ್ಸಿಂದ ಬಂದಂತಹ ಹಾರ್ಮೋನ್ಗಳು ಪುನಃ ನಿಮ್ಮ PCOS ಅಲ್ಲಿ ಆಗಲೇ ಇರುವಂತಹ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಇನ್ನೂ ಹೆಚ್ಚು ಜಾಸ್ತಿ ಮಾಡುತ್ತೆ. ಆವಾಗ ನಿಮ್ಮ PCOS ಲಕ್ಷಣಗಳು ತುಂಬ ಜಾಸ್ತಿ ಆಗುತ್ತೆ. ಆವಾಗ ಇದರಿಂದ ನಿಮಗೆ ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ ಆಗಲ್ಲ, ಹಾಗೆಯೇ ನಿಮ್ಮ ಫಲವತ್ತತೆ ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಿದ್ದರೆ ಇದಕ್ಕೆ ಸಲ್ಯೂಷನ್ ಏನು? ಇದರ ಸಲ್ಯೂಷನ್ನು, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ತೂಕ ತುಂಬ ಹೆಚ್ಚಾಗಿತ್ತು ಅಂತಂದರೆ ಮೊದಲು ಅದನ್ನು ಕಮ್ಮಿ ಮಾಡಿಕೊಳ್ಳಿ. ಆವಾಗ ಈ ಸುಮಾರು ಹಾರ್ಮೋನ್ ಇಂಬ್ಯಾಲೆನ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೋಬೋದು. ಸೊ ಇದೇ ಥರ ನಮ್ಮ ಕಮ್ಯುನಿಟಿಯಲ್ಲಿರೋ ಹೆಣ್ಮಕ್ಳುಗಳು ಯಾವ ಥರ ತಮ್ಮ ತೂಕ ಕಮ್ಮಿ ಮಾಡಿಕೊಂಡು ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದಾರೆ, ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ ಆಗ್ತಾ ಇದ್ದಾರೆ, ಅದನ್ನು ನೀವೇ ನೋಡಿ. ನಿಮಗೂ ಸಹ ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ನನ್ನ 3 ದಿನದ ವರ್ಕ್ಶಾಪ್ಗೆ ನೀವು ರಿಜಿಸ್ಟರ್ ಆಗಿ, ರಿಜಿಸ್ಟ್ರೇಷನ್ ಲಿಂಕು ಇಲ್ಲೇ ಕೊಟ್ಟಿದ್ದೇನೆ, ಮತ್ತು ನನ್ನ ಪ್ರೊಫೈಲಲ್ಲಿ ಸಹ ಇದೆ. ಹಾಗೆಯೇ ನೀವು ಎಸ್ ಅಂತ ಕಮೆಂಟ್ ಮಾಡಿ, ನಿಮಗೆ ರಿಜಿಸ್ಟ್ರೇಷನ್ ಲಿಂಕನ್ನು ನಾನೇ ಕಳಿಸ್ಕೊಡ್ತೇನೆ.